ಆತ್ಮೀಯರೇ, ಕನ್ನಡಿಗರೇ, ನಮಸ್ಕಾರ. ನಾನು ಈಗ ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಕನ್ನಡ ಪಠ್ಯ ಪುಸ್ತಕದಲ್ಲಿ ಬರತಕ್ಕಂತಹ ಒಂದು ಹಳೆಗನ್ನಡದ ಪದ್ಯ, ಪಂಪ ಮಹಾಕವಿ ಬರೆದಿರ್ತಕ್ಕಂಥ ಪದ್ಯ, ಅದರ ವಿವರಣೆಯನ್ನು ಕೊಡೋಣ ಮತ್ತು ಅದರ ಒಂದು ವೈಶಿಷ್ಟ್ಯತೆಗಳನ್ನು, ಅದರ ಒಂದು ಮೌಲ್ಯಗಳನ್ನು, ನೀತಿಯನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಹಳೆಗನ್ನಡ ಅಂದರೆ ಅಯ್ಯೋ ಯಾವುದು ಹಳೆಗನ್ನಡ ಅಂದರೆ ಏನು ಸಹ ಅನ್ನೋ ಕಾಲ ಇದು. ಆದರೆ ಆದ್ಮೇಲೆ ಒಂದು ವಿಚಾರ ಏನು ಗೊತ್ತಾ, ನಮ್ಮ ಹೊಸಗನ್ನಡಕ್ಕಿಂತ ಹಳೆಗನ್ನಡ ಬಹಳ ಬಹಳ ಸುಲಭ. ಹಳೆಗನ್ನಡವನ್ನು ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ. ಅಲ್ಲ, ಕಬ್ಬಿಣದ ಕಡಲೆ ಅಲ್ಲ, ಅದೇ ನಿಜವಾದ ಶುದ್ಧವಾದ ಸರಳವಾದ ಭಾಷೆ ಕನ್ನಡದಲ್ಲಿ. ಇದು ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಪಂಪ. ಪದ್ಯದ ಹೆಸರು ಕೆಮ್ಮನೆ ಮೀಸೆ ಹೊತ್ತೇನೆ ಅಂತ. ಅಂದರೆ ಏನೋ ಸುಮ್ಮನೆ ಮೀಸೆ ಹೊತ್ಕೊಂಡಿದ್ದೀನಾ ಅಂತ ಇದರ ಅರ್ಥ. ಯಾತಕ್ಕೆ ಈ ಮಾತನ್ನು ಹೇಳಿರೋರು ಯಾರು ಅಂದರೆ ದ್ರೋಣ. ಯಾತಕ್ಕೆ ಈ ಮಾತನ್ನು ದ್ರೋಣ ಹೇಳ್ತಾನೆ ಅನ್ನೋದನ್ನ ನೋಡೋಣ. ಅದಕ್ಕೆ ಮುಂಚೆ ಕವಿ ಪರಿಚಯ ಮಾಡ್ಕೊಳ್ಳೋಣ. ಪಂಪನ ಬಗ್ಗೆ ಸ್ವಲ್ಪ ಪರಿಚಯವನ್ನು ಮಾಡ್ಕೊಳ್ಳೋಣ. ಪಂಪನನ್ನು ನಾವು ಆದಿಕವಿ ಅಂತ ಕರಿತೀವಿ. ಯಾಕೆ ಅಂತಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥ ಕವಿ. ಆದ್ದರಿಂದ ಅವರನ್ನು ಆದಿಕವಿ ಅಂತ ಕರೀತಾರೆ. ಈ ಪಂಪ ಮಹಾಕವಿ ಸಾ ಶ ಅಂದರೆ ಸಾಮಾನ್ಯ ಶಕೆ, ಅಂದರೆ ಕ್ರಿಸ್ತ ಶಕ ಅಂತ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಅದಕ್ಕೆ ಈಗ ಕನ್ನಡದಲ್ಲಿ ಸಾ ಶ ಅಂತ ಹೇಳ್ತಾರೆ, ಸಾಮಾನ್ಯ ಶಕೆ. 902ರಲ್ಲಿ ವೆಂಗಿ ಮಂಡಲದ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಇವರು ಜನಿಸಿದ್ದಾರೆ. ವೆಂಗಿ ಮಂಡಲ ಅಂದರೆ ಏನದು? ಈಗ ನಮ್ಮ ಕರ್ನಾಟಕದಲ್ಲಿ ಇಲ್ಲ, ಅದು ಈಗ ಆಂಧ್ರದಲ್ಲಿದೆ. ಇದು ಚಾಲುಕ್ಯರು ಆಳ್ತಾ ಇದ್ದಂಥ ಒಂದು ಪ್ರದೇಶ ವೆಂಗಿ ಮಂಡಲ ಅಂಥೇಳಿ. ಅಲ್ಲಿ ಒಂದು ವೆಂಗಿಪಳು ಅಂತಕ್ಕಂತಹ ಅಗ್ರಹಾರ ಅಂದ್ರೇನು? ಬ್ರಾಹ್ಮಣರ ಕೇರಿ. ಅಲ್ಲಿ ಜನಿಸಿದ್ದಾರೆ. ಇವರು ಅಲ್ಲಿ ವೆಂಗಿ ಮಂಡಲ ಎಷ್ಟು ಚೆನ್ನಾಗಿದೆ ಅಂದರೆ ಕೃಷ್ಣಾ ಮತ್ತು ಗೋದಾವರಿ ನದಿಗಳ ನಡುವಿನ ಸ್ಥಳವಾದಂಥ ವೆಂಗಿಪಳು ನಿಸರ್ಗ ಸೌಂದರ್ಯದ ತಾಣ. ಅದು ಅವಾಗ ಕನ್ನಡನೇ ಮಾತಾಡ್ತಾ ಇದ್ರು, ಕರ್ನಾಟಕನೇ ಅನ್ನೋ ರೀತಿಯಲ್ಲಿ ಇತ್ತು. ಆಮೇಲೆ ಭಾಷಾವಾರ ಪರಂಪರೆಗಳನ್ನಾಗಿ ಮಾಡಿದ ಮೇಲೆ ಆ ವೆಂಗಿ ಮಂಡಲ ಏನಾಗಿದೆ, ಆಂಧ್ರಕ್ಕೆ ಸೇರ್ಕೊಂಡಿದೆ. ಆ ಪ್ರಕೃತಿ ಸೌಂದರ್ಯ, ಆ ವೆಂಗಿಪಳು ಅಥವಾ ವೆಂಗಿ ಮಂಡಲ, ಅದರ ಪ್ರಕೃತಿ ಸೌಂದರ್ಯವನ್ನ ಪಂಪ ಎಷ್ಟು ಚೆನ್ನಾಗಿ ವರ್ಣಿಸ್ತಾನೆ ಅಂತಂದ್ರೆ, ಆರಂಕುಶ ಬಿಟ್ಟೊಡಂ ನೆನೆಯುವುದೆಲ್ಲ ಮನಂ ಬನವಾಸಿ ದೇಶಮಂ ಅಂತ ಹೇಳ್ತಾರೆ. ಸೊ ಅಂದ್ರೆ ಯಾರೇ ನನ್ನನ್ನು ತ್ರಿಶೂಲದಿಂದ ತಿವಿದರೋ ನನ್ನ ಮನಸ್ಸು ಬನವಾಸಿಯನ್ನು ನೆನೆಯುತ್ತದೆ ಅಂತ ಹೇಳ್ತಾನೆ. ಸೊ ಅದರಿಂದ ಅವನ ಬಗ್ಗೆ, ಪಂಪನ ಬಗ್ಗೆ, ಅವನು ಅಂತ ಹೇಳಕ್ ನನಗೆ ಸಂಕೋಚ ಆಗುತ್ತೆ. ಅವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಆಮೇಲೆ ಇವರು ಚಾಲುಕ್ಯರ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದರು. ಚಾಲುಕ್ಯರಲ್ಲಿ ಕಲ್ಯಾಣಿ ಚಾಲುಕ್ಯರು ಮತ್ತು ವೆಂಗಿ ಚಾಲುಕ್ಯರು ಅಂತ ಬರ್ತಾರೆ. ಈ ವೆಂಗಿ ಚಾಲುಕ್ಯರಲ್ಲಿ ಅರಿಕೇಶರಿ ಅಂತಕ್ಕಂಥ ಒಬ್ಬ ರಾಜ ಇದ್ದ. ಅವನ ಆಸ್ಥಾನದಲ್ಲಿ ಪಂಪ ಮಹಾಕವಿಯವರು ಇದ್ರು. ಇವರು 2 ಕಾವ್ಯಗಳನ್ನು ಬರೆದಿದ್ದಾರೆ. ಕಾವ್ಯ ಅಂದರೆ ಯಾವುದೋ ಒಂದು ದೊಡ್ಡ ಕಥೆಯನ್ನು ತೆಗೆದುಕೊಂಡು ಅದನ್ನು ಪೂರ್ತಿ ಪದ್ಯದಲ್ಲಿ ಬರೀತಕ್ಕಂಥದ್ದು. ಅದರಲ್ಲಿ ಷೋಡಶೋಪ, ಇದು ಅಷ್ಟಾದಶ ವರ್ಣನೆಗಳು ಇತ್ಯಾದಿಗಳು ಎಲ್ಲ ಬರ್ತವೆ. ಅಲಂಕಾರ, ಛಂದಸ್ಸು ಇವೆಲ್ಲ ಬರ್ತವೆ. ಸೊ ಆ ಎಲ್ಲ ಆಧಾರದ ಮೇಲೆ ಬರೀತಕ್ಕಂಥ ಪದ್ಯದಲ್ಲಿ ಬರೀತಕ್ಕಂಥದ್ದು ಕಾವ್ಯ. ಸಣ್ಣ ಪುಟ್ಟ ವಿಷಯಕ್ಕೆ ಒಂದೊಂದು ಪದ್ಯ ಬರೆದಿರ್ತಾರೆ, ಅದನ್ನು ಪದ್ಯಗಳು, ಕವನಗಳು ಅಂತ ಕರೀತಾರೆ. ಸೊ ಇವರು ಆದಿಪುರಾಣ
ಮತ್ತು ವಿಕ್ರಮಾರ್ಜುನ ವಿಜಯಂ ಅನ್ನೋ ಎರಡು ಮಹಾಕಾವ್ಯಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಆದಿಪುರಾಣ ಏನದು? ಆದಿಪುರಾಣ ಅಂತಂದ್ರೆ ಆದಿನಾಥ ಅಂತ ಬರ್ತಾರೆ ಜೈನರಲ್ಲಿ, ತೀರ್ಥಂಕರರಲ್ಲಿ 24 ಜನ ತೀರ್ಥಂಕರರಲ್ಲಿ ಮೊದಲನೆಯ ತೀರ್ಥಂಕರ ಆದಿನಾಥ ಅಂತ ಬರ್ತಾರೆ. ಆ ಆದಿನಾಥನ ಬಗ್ಗೆ ಬರೆದಿರ್ತಕ್ಕಂಥ ಕಾವ್ಯ ಆದಿಪುರಾಣ. ಆಮೇಲೆ ವಿಕ್ರಮಾರ್ಜುನ ವಿಜಯ, ಇದು ಮಹಾಭಾರತದ ಕಥೆಯನ್ನ, ವ್ಯಾಸರು ಬರೆದಿರ್ತಕ್ಕಂಥ ಮಹಾಭಾರತದ ಕಥೆಯನ್ನ ಕನ್ನಡದಲ್ಲಿ ಇವರು ಚಂಪು ಶೈಲಿಯಲ್ಲಿ ಬರೆದಿರ್ತಕ್ಕಂಥ ಒಂದು ಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯಂ. ಇದರಲ್ಲಿ ಯಾತಕ್ಕೆ ಅವರು ಅದಕ್ಕೆ ಪಂಪಭಾರತ ಅಂತಾನೂ ಕರೀತಾರೆ. ಯಾಕೆ ವಿಕ್ರಮಾರ್ಜುನ ವಿಜಯ ಅಂತ ಹೆಸರಿಟ್ಟರು ಅಂದರೆ, ತನಗೆ ಆಶ್ರಯ ಕೊಟ್ಟಿದ್ದಂಥ ಅರಿಕೇಸರಿಯನ್ನ ಅರ್ಜುನನಿಗೆ ಹೋಲಿಸಿಕೊಂಡು ಈ ಕಾವ್ಯವನ್ನು ಅವರು ಬರೆದಿರೋದ್ರಿಂದ ಅದು ವಿಕ್ರಮಾರ್ಜುನ ವಿಜಯ. ಅಂದರೆ ವಿಕ್ರಮ ಅಂದರೆ ಪರಾಕ್ರಮಶಾಲಿಯಾದಂಥ ಅರ್ಜುನನ ವಿಜಯ ಮಹಾಭಾರತ ಅಂತ ಹೇಳ್ತಾರೆ. ಅಂದ್ರೆ ಪಂಪ ವ್ಯಾಸ ಭಾರತಕ್ಕೂ ಪಂಪ ಭಾರತಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ, ಪಂಪ ಭಾರತದಲ್ಲಿ ವ್ಯಾಸರ ಭಾರತದಲ್ಲಿ ಪಾಂಡವರು ಯುಧಿಷ್ಠಿರ ಧರ್ಮರಾಯ ನಾಯಕನಾದರೆ, ಇಲ್ಲಿ ಪಂಪನ ಕಾವ್ಯದಲ್ಲಿ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನ ನಾಯಕನಾಗ್ತಾನೆ. ಯಾತಕ್ಕೆ ಹೀಗೆ ಮಾಡಿಕೊಂಡು ಬದಲಾವಣೆಯನ್ನ ಅಂತಂದ್ರೆ, ಆಗ ಕವಿಗಳಿಗೆ ರಾಜರು ಆಶ್ರಯ ಕೊಡ್ತಾ ಇದ್ರು. ಆಶ್ರಯ ಕೊಟ್ಟಂತ ರಾಜರನ್ನ ಹೊಗಳಬೇಕಾದಂಥದ್ದು ಧರ್ಮ. ಹೀಗಾಗಿ ಈ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಇದ್ರು. ವಿಕ್ರಮಾರ್ಜುನ ವಿಜಯ ಕಾವ್ಯಕ್ಕೆ ಪಂಪ ಭಾರತ ಅಂತಾನೂ ಕರೀತಾರೆ. ಪಂಪ ಅವರು ಕೇವಲ ಕವಿಯಾಗಿರ್ಲಿಲ್ಲ, ಕಲಿಯೂ ಹೌದು, ಕವಿಯೂ ಹೌದು. ಕಲಿ ಅಂದ್ರೆ ಏನು? ವೀರ. ಯಾವ ತರ ವೀರ? ಸೈನ್ಯಕ್ಕೆ ದಂಡನಾಯಕನು ಕೂಡ ಆಗಿದ್ರು ಪಂಪ. ಆಮೇಲೆ ಕವಿಗಳ ಆಸ್ಥಾನದ ಇದು ಅರಿಕೇಸರಿ ಆಸ್ಥಾನದಲ್ಲಿ ಕವಿಯೂ ಕೂಡ, ಮಹಾಕವಿಯೂ ಕೂಡ ಆಗಿದ್ರು. ಇವರು ಪಂಪ ಅವರು ರತ್ನತ್ರಯರಲ್ಲಿ ಒಬ್ಬರು. ಅಂದ್ರೆ 3 ಜನ ರತ್ನದಂತಹ ಕವಿಗಳು ಹಳೆಗನ್ನಡದಲ್ಲಿ ಬರ್ತಾರೆ. ಅವರನ್ನ ರತ್ನತ್ರಯರು ಅಂತ ಕರೀತಾರೆ. ಆ ರತ್ನತ್ರಯರು ಯಾರ್ಯಾರು? ಪಂಪ, ರನ್ನ, ಪೊನ್ನ. ಈ 3 ಕವಿಗಳನ್ನ ರತ್ನತ್ರಯರು ಅಂತ ಕರೀತಾರೆ. ಪಂಪನಿಗೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಎಂಬ ಬಿರುದುಗಳು ಇದ್ವು. ಮತ್ತೊಮ್ಮೆ ಹೇಳ್ತೀನಿ, ಪಂಪ ಮಹಾಕವಿಗೆ 3 ಬಿರುದುಗಳು ಇದ್ವು. ಆ ಬಿರುದುಗಳು ಯಾವ್ಯಾವುದು? ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಅಂತಕ್ಕಂತಹ ಬಿರುದುಗಳು ಇದ್ವು. ಈಗ ನಾನು ಹೇಳಿಕೊಟ್ಟಿರ್ತಕ್ಕಂತಹ ಹಳೆಗನ್ನಡದ ಕಾವ್ಯ ಭಾಗ ವಿಕ್ರಮಾರ್ಜುನ ವಿಜಯ ಎಂಬ ಕಾವ್ಯದಿಂದ ಆರಿಸಿರ್ತಕ್ಕಂತಹ ಕಾವ್ಯ ಭಾಗವನ್ನ ತಮ್ಮ ಮುಂದೆ ಈಗ ವರ್ಣಿಸ್ತಾ ಇದ್ದೀನಿ. ಇದರ ಕಥಾ ಸಂದರ್ಭವನ್ನ ಮಹಾಭಾರತದಲ್ಲಿ ಈ ಕಾವ್ಯ ಭಾಗ ಯಾವ ಸಂದರ್ಭದಲ್ಲಿ ಬರ್ತದೆ ಅಂತಂದ್ರೆ, ದ್ರೋಣ ಮತ್ತು ದ್ರುಪದರಿಬ್ಬರು ಸಹಪಾಠಿಗಳು ಯಜ್ಞಸೇನನೆಂಬ ಗುರುವಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ. ದ್ರುಪದನು ತಾನು ದೊರೆಯಾದಾಗ ತನ್ನ ಬಳಿಗೆ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣನಿಗೆ ಹೇಳಿರ್ತಾನೆ. ದ್ರುಪದ ಮತ್ತು ದ್ರೋಣ ಇಬ್ಬರೂ ಸಹಪಾಠಿಗಳು, ಕ್ಲಾಸ್ಮೇಟ್ಸ್, ಸಹಪಾಠಿಗಳಾಗಿರ್ತಾರೆ. ಅವಾಗ ದ್ರುಪದ ಒಂದು ಮಾತನ್ನ ದ್ರೋಣನಿಗೆ ಹೇಳಿರ್ತಾರೆ. ಏನು ಅಂದ್ರೆ, ನೋಡಪ್ಪ, ನಾನು ರಾಜ ಆದ್ರೆ ನೀನು ನನ್ನ ಬಳಿಗೆ ಬಂದ್ರೆ, ಸಹಾಯ ಕೇಳ್ಕೊಂಡು ಬಂದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ದ್ರೋಣನಿಗೆ ಹೇಳಿರ್ತಾರೆ. ದ್ರೋಣನಿಗೆ ಬಡತನ ಬರುತ್ತೆ, ದ್ರುಪದ ರಾಜನಾಗ್ತಾನೆ. ಆದರೆ ದ್ರೋಣನಿಗೆ ಬಡತನ ಬರುತ್ತೆ. ಎಂಥ ಬಡತನ ಅಂತೀರಾ? ಆ ಕೃಪಾಚಾರ್ಯರ ಮಗಳನ್ನ ದ್ರೋಣ ಮದುವೆ ಆಗಿರ್ತಾರೆ. ಕೃಪೆ ಅಥವಾ ಕೃಪಿ ಅಂತೇಳಿ ಒಬ್ಬ ಮಗ ಅಶ್ವತ್ಥಾಮ ಇರ್ತಾನೆ. ದ್ರೋಣರ ಮಗ ಅಶ್ವತ್ಥಾಮ ಇರ್ತಾನಲ್ಲ, ಅವನು ಚಿಕ್ಕ ಮಗುವಾಗಿದ್ದಾಗ ಅವನಿಗೆ ಕುಡಿಸೋದಕ್ಕೆ ಹಾಲು ಕೂಡ ಇರೋದಿಲ್ಲ. ಅವಾಗ ದ್ರೋಣಾಚಾರ್ಯರ ಹೆಂಡತಿ ಮಗುಗೆ ಅಕ್ಕಿ ಹಿಟ್ಟನ್ನು ಕಲಸ್ಬಿಟ್ಟು ಅದನ್ನ ಹಾಲು ತರ ಮಾಡಿ ಅಶ್ವತ್ಥಾಮನಿಗೆ ಕುಡಿಸ್ತಾರೆ. ಅಂಥ ಬಡತನ. ಸೊ ಹೀಗಿರುವಾಗ ದ್ರುಪದನು ರಾಜನಾಗಿರ್ತಾನೆ,
ದ್ರುಪದನು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಆಡಿದ ಮಾತುಗಳನ್ನು ದ್ರೋಣಾಚಾರ್ಯರು ಜ್ಞಾಪಿಸ್ಕೊಂಡು ನನಗೆ ದ್ರುಪದ ಈಗ ಸಹಾಯ ಮಾಡ್ಬೋದು ಅಂತ ಹೇಳಿ ದ್ರುಪದನ ಹತ್ತಿರ ಹೋಗ್ತಾರೆ. ಆಗ ಅವನು ರಾಜನಾಗಿದ್ದ ಒಂದು ಅಹಂಕಾರದಿಂದ, ಮದದಿಂದ ಕೆಲವು ಮಾತುಗಳನ್ನು ಹಾಡಿ ಅವನ ಮನಸ್ಸಿಗೆ, ಅಂದರೆ ದ್ರೋಣರ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡ್ತಾನೆ. ಆ ಸಂದರ್ಭವನ್ನು ಈ ಕಾವ್ಯ ಭಾಗದಲ್ಲಿ ಪಂಪ ಅವರು ಹೇಳ್ತಾರೆ. ಸೊ ಅದನ್ನು ನಾನೀಗ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಪಂಪ ಬರೆದಿರ್ತಕ್ಕಂಥ ಕಾವ್ಯ ಚಂಪು ಛಂದಸ್ನಲ್ಲಿ ಇರ್ತಕ್ಕಂಥ ಕಾವ್ಯ. ಚಂಪು ಛಂದಸ್ಸು ಅಂದ್ರೆ ಏನು? ಗದ್ಯ ಪದ್ಯ ಮಿಶ್ರಿತವಾದ ಕಾವ್ಯಕ್ಕೆ ಚಂಪು ಕಾವ್ಯ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಲ್ಲೇ ವಚನಗಳು ಇರುತ್ತೆ. ವಚನ ಅಂದ್ರೆ ಮಾತು, ಗದ್ಯ ಇರುತ್ತೆ. ಆಮೇಲೆ ಪದ್ಯಗಳು, ವಚನ ಮುಗಿದ ನಂತರ ಅಥವಾ ಆ ಒಂದು ಗದ್ಯ ಮುಗಿದ ನಂತರ ಪದ್ಯನೂ ಇರುತ್ತೆ. ಸೊ ಈ ರೀತಿಯ ಒಂದು ಶೈಲಿ ಚಂಪು ಶೈಲಿ. ಮೊದಲಿಗೆ ವಚನ, ಗದ್ಯ. ದ್ರೋಣಂ ತನಗೆ ಬಡತನ ಮಡಸೆ ಅಶ್ವತ್ಥಾಮನೊಡಗೊಂಡು ನಾಡಂ ತೊಳಲ್ದು ಪರಶುರಾಮನಲ್ಲಿಗೆ ಒಂದಂ ಅಂತೂ ಒಲ್ಕಲ ಕಟಿ ತಟಿತನು ಆಗಿರ್ದ ಒಲ್ಕಲಾವೃತ ಕಟಿ ತಟನು ಆಗಿರ್ದ ಜಟಾ ಕಲಾಪನು ಮಾಗಿ ತಪೋವನಕ್ಕೆ ಪೋಪ ಭಾರ್ಗವಂ ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕ ಪಾತ್ರಕ್ಕುಪಾಯಮಿಲ್ಲದ ಪುದರಿಂ ಮೃತ್ಪಾತ್ರದೊಳ ಅರ್ಘ್ಯ ಮೆತ್ತಿ ಪೂಜಿಸಿ. ನೋಡಿ, ನಮ್ಮ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿತ್ತರಿಸ್ತಕ್ಕಂಥವುಗಳು. ಆದರೆ ಜನ ಏನಂತ ತಿಳ್ಕೊಂಡಿದ್ದಾರೆ ಅಂದರೆ ರಾಮಾಯಣನ ರಾಮನ ಕತೆ, ಮಹಾಭಾರತನ ಪಾಂಡವರ ಕತೆ, ದುರ್ಯೋಧನ ಕತೆ ಅಂತ ಅನ್ಕೊಂತಾರೆ. ಆದರೆ ಆ ರಾಮಾಯಣ ಮಹಾಭಾರತಗಳಲ್ಲಿ ಕಥೆಗಿಂತ ಹೆಚ್ಚಾಗಿ ಸಂಸ್ಕೃತಿ, ನಮ್ಮ ಭಾರತೀಯರ ಸಂಸ್ಕೃತಿಯನ್ನು, ನಮ್ಮ ಧರ್ಮವನ್ನು ಬಿತ್ತರಿಸ್ತಕ್ಕಂಥದ್ದು, ವಿವರಿಸ್ತಕ್ಕಂಥದ್ದು, ಅದನ್ನು ಅವರು ಸ್ವತಃ ಪಾತ್ರಧಾರಿಗಳು ಆ ಒಂದು ಸಂಸ್ಕೃತಿಯನ್ನು ತೋರಿಸ್ತಕ್ಕಂಥದ್ದು, ಧರ್ಮಾಚರಣೆಯನ್ನು ಮಾಡ್ತಕ್ಕಂಥದ್ದು, ಅದನ್ನು ನಾವು ಗಮನಿಸೋದೇ ಇಲ್ಲ. ನೋಡಿ, ಇಲ್ಲಿ ದ್ರೋಣ ಹೋಗ್ತಾನೆ ಯಾರ ಜೊತೆ? ಅಶ್ವತ್ಥಾಮನ ಜೊತೆ ನಾಡುಗಳನ್ನೆಲ್ಲ ಸುತ್ತಿ ಪರಶುರಾಮರ ಬಳಿಗೆ ಹೋಗ್ತಾರೆ. ಫಸ್ಟ್ ಪರಶುರಾಮರ ಹತ್ರ ಹೋದಾಗ ಪರಶುರಾಮ ಆಗ್ತಾನೆ ವಲ್ಕಲಾವೃತ ಕಟಿ ತಟನೂ ಆಗಿರ್ದ. ಅಂದ್ರೆ ನಾರು ಮುಡಿ ಅಂತ ಬರುತ್ತೆ, ಇದು ಕಾವಿ ಬಟ್ಟೆ ತರ ಬರುತ್ತೆ. ಅದನ್ನು ತೊಟ್ಕೊಂಡು ಸೊಂಟಕ್ಕೆ ತೊಟ್ಕೊಂಡಿರ್ಲಿಲ್ಲ ಪರಶುರಾಮರು, ಸೊಂಟಕ್ಕೆ ಆ ಬಟ್ಟೆಯನ್ನು ಕಟ್ಕೊಂಡಿದ್ರು. ಆಮೇಲೆ ಜಟೆ ಅಂದ್ರೆ ಕೂದಲು, ಅವರ ತಲೆಯ ಕೂದಲು ಜಡೆಗಳಿಂದ ಕೂಡಿತ್ತು. ಆ ಜಟಾ ಕಲಾಪನುಮಾಗಿ ಆ ಸಮೂಹದಿಂದ ತಪೋವನಕ್ಕೆ ಹೋಗ್ತಾ ಇದ್ರು ಪರಶುರಾಮ. ಆಗ ಈ ಭಾರ್ಗವನನ್ನು ನೋಡಿ ಪೋಪ ಭಾರ್ಗವಂ ಅಂದ್ರೆ ಅವ್ರಿಗೆ ಪರಶುರಾಮರಿಗೆ ಭಾರ್ಗವ ಅಂತಲೂ ಕೂಡ ಕರೀತಾ ಇದ್ರು. ಸೊ ಅವರು ದ್ರವ್ಯಾರ್ಥಿಯಾಗಿ ಬಂದ ಅಂದ್ರೆ, ದ್ರವ್ಯಾರ್ಥಿ ಅಂದ್ರೆ ಏನು? ದ್ರವ್ಯ ಅಂದ್ರೆ ಸಂಪತ್ತು, ಹಣ. ಅರ್ಥಿ ಅಂದ್ರೆ ಆ ಹಣದಲ್ಲಿ ಪ್ರೀತಿ ಉಳ್ಳವನು ಅಂತ. ಈಗ ವಿದ್ಯಾರ್ಥಿ, ಆ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ ನಾವು, ಏನಪ್ಪ ವಿದ್ಯಾರ್ಥಿ ಅಂದ್ರೆ ಏನಯ್ಯ ಅಂತ. ಅಯ್ಯೋ ವಿದ್ಯಾರ್ಥಿ ಅಂದ್ರೆ ಏನು ಅಂತ ಕೇಳ್ತಿರಲ್ಲ ಸರ್, ಗೊತ್ತಿಲ್ವಾ? ವಿದ್ಯಾರ್ಥಿ ಅಂದ್ರೆ ವಿದ್ಯೆ ಕಲಿಯೋನೋ, ಆಮೇಲೆ ಸ್ಕೂಲ್ಗೆ ಹೋಗೋನೋ, ಕಾಲೇಜ್ಗೆ ಹೋಗೋನೋ ಅವನೇ ವಿದ್ಯಾರ್ಥಿ ಅಂತ. ಅಲ್ಲ, ನಿಜವಾದ ವಿದ್ಯಾರ್ಥಿ ಯಾರು ಅಂದ್ರೆ ವಿದ್ಯೆಯನ್ನ ಅರ್ಜಿಸುವುದರಲ್ಲಿ ಯಾರು ಪ್ರೀತಿಯನ್ನ, ಅಪಾರವಾದ ಪ್ರೀತಿಯನ್ನ ಹೊಂದಿರ್ತಾನೋ ಅವನೇ ವಿದ್ಯಾರ್ಥಿ. ಅವನಿಗೆ ಮುಖ್ಯವಾಗಿ ಏನೇನಿರಬೇಕು? ಪ್ರಣಿಪಾತ ಪರಿಪ್ರಶ್ನೆಗಳನ್ನ ಮಾಡುವಂತಹ ಒಂದು ಶಕ್ತಿ ಆ ವಿದ್ಯಾರ್ಥಿಗೆ ಇರಬೇಕು. ಪ್ರಣಿಪಾತ ಅಂದ್ರೆ ಏನು? ಗುರುಗಳ ಪಾದಗಳಿಗೆ ಮೊದಲು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡು, ತದನಂತರ ಅವನಿಗೆ ಏನೇ ಅನುಮಾನಗಳು ಬಂದರೂ ಕೂಡ ಪ್ರಶ್ನೆಗಳನ್ನ ಕೇಳಬೇಕು. ಪರಿ ಪ್ರಶ್ನೆಗಳನ್ನ ಕೇಳಿ ಗುರುಗಳ ಹತ್ರ ಅನುಮಾನವನ್ನು ಬಗೆಹರಿಸ್ಕೊಂಡು ವಿದ್ಯೆಯನ್ನು ಕಲಿಬೇಕು. ಅಂಥ ಒಂದು ಗುಣವುಳ್ಳವನೇ ವಿದ್ಯಾರ್ಥಿ. ಇಲ್ಲಿ ದ್ರವ್ಯಾರ್ಥಿ, ಹಣದ ಒಂದು ಪ್ರೀತಿಯಿಂದ ಬಂದಂತಹ
ಕುಂಭ ಸಂಭವನಂ. ಕುಂಭ ಸಂಭವ, ದ್ರೋಣನಿಗೆ ಕುಂಭ ಸಂಭವ ಅಂತ ಯಾಕೆ ಹೇಳ್ತಾರೆ? ಕುಂಭ ಅಂದ್ರೆ ಮಡಕೆ, ಸಂಭವ ಅಂದ್ರೆ ಹುಟ್ಟಿದವನು. ಮಡಕೆಯಲ್ಲಿ ಹುಟ್ಟಿದ್ನ ದ್ರೋಣ? ಹೌದು, ಅದು ಕಥೆ ಮಹಾಭಾರತದಲ್ಲಿ ಬರ್ತದೆ. ದಯಮಾಡಿ ತಿಳ್ಕೊಳ್ಳೋದು ಪ್ರಯತ್ನ ಮಾಡಿ. ಸೊ ಈ ಕುಂಭ ಸಂಭವನನ್ನ ಕಂಡು ಕನಕ ಪಾತ್ರ ಕುಪಾಯವಿಲ್ಲದೆ ಪರಶುರಾಮರ ಹತ್ರ ಚಿನ್ನದ ಪಾತ್ರೆಯಿಂದ ಅತಿಥಿ ಸತ್ಕಾರವನ್ನು ಮಾಡೋದಕ್ಕೆ ಶಕ್ತಿ ಇರೋದಿಲ್ಲ. ಆದ್ರಿಂದ ಉಪಾಯವಿಲ್ಲ. ಮೃತ್ ಪಾತ್ರದಳು, ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನ ಕೊಡ್ತಾರೆ, ದ್ರೋಣನಿಗೆ ಅರ್ಘ್ಯವನ್ನ ಕೊಡ್ತಾರೆ. ನೋಡಿ, ಇವೆಲ್ಲ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತ ವಿಚಾರಗಳು. ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಬಂದಾಗ ಅವನನ್ನು ನಾವು ಅತಿಥಿ ಅಂತ ಭಾವಿಸ್ಬೇಕು. ಅತಿಥಿ ದೇವೋಭವ ಅಂತಲೂ ಕೂಡ ನಮ್ಮ ಆರ್ಯ ಸಂಸ್ಕೃತಿಯಲ್ಲಿ ಹೇಳಿದ್ದಾರೆ. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ ಅಂತ. ಸೊ ಅತಿಥಿ ದೇವರು ಅವ್ರಿಗೆ ಬಂದಾಗ ನಾವು ಷೋಡಶೋಪಚಾರಗಳನ್ನು ಮಾಡಬೇಕು. ಅವ್ರಿಗೆ ಅರ್ಘ್ಯ ಕೊಡಬೇಕು, ಪಾದ್ಯ ಕೊಡಬೇಕು, ಆಮೇಲೆ ಪಾನೀಯ, ಆನಂತರ ಆಹಾರ ಇತ್ಯಾದಿ ಇವೆಲ್ಲ ಸುಮಾರು ಷೋಡಶೋಪಚಾರಗಳು ಬರ್ತವೆ. ಸೊ ಅದನ್ನೆಲ್ಲ ಮಾಡಬೇಕಾಗತ್ತೆ. ಆದರೆ ಪರಶುರಾಮರಿಗೆ ಚಿನ್ನದ ಪಾತ್ರೆಯಲ್ಲಿ ಅರ್ಘ್ಯ ಕೊಡುವಂಥ ಶಕ್ತಿ ಇಲ್ಲದೆ ಇದ್ದದ್ರಿಂದ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನ ದ್ರೋಣನಿಗೆ ಕೊಟ್ಟರು. ಮಡಿ ನೀರು, ಅರ್ಘ್ಯ ಅಂದ್ರೆ ಏನು? ಮಡಿ ನೀರು, ಕೈ ತೊಳ್ಕೊಳ್ಳೋದಕ್ಕೆ ಕೊಡ್ತಕ್ಕಂಥ ಮಡಿ ನೀರು. ಓಕೆ, ಈಗ ಮುಂದೆ ಪರಶುರಾಮರು ಹೇಳ್ತಾರೆ ದ್ರೋಣನ್ಗೆ, ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಒಡವೆಯನರ್ತಿಗಿತ್ತೆನ್ ಅವನೀತಳಮಂ ಗುರುಗಿತ್ತೆನ್, ಈಗ ಒಂದಡಕೆಯುಮಿಲ್ಲ ಕೈಯೊಳ್ ಎರೆದಂ ಶ್ರುತಪಾರಗನ್, ಎಂತು ಸಂತಸಮಂಬಡಿಸುವೆ ನಿನ್ನಿದೊಂದು ಧನುರ್ವಿರ್ದುದು ದಿವ್ಯ ಶರಾವಳಿ ಇರ್ದುದು, ಇಲ್ಲೊಡವೆ ಸಮಂತು ಪೇಳವರುಳಾವುದ ನೀವುದೋ ಕುಂಭ ಸಂಭವ. ಒಬ್ಬೊಬ್ಬ ರೋಮಾಂಚನ ಆಗ್ತಾ ಇದೆ. ದ್ರೋಣ, ಒಡವೆ ನನ್ನ ಹತ್ರ ಇದ್ದಂಥ ಒಡವೆ. ಒಡವೆ ಅಂದ್ರೆ ಏನೋ ಚಿಂತೆಯಲ್ಲಿ ಮಾಡಿಸಿರೋದು, ವಜ್ರದಲ್ಲಿ ಮಾಡಿಸಿರೋ ಒಡವೆ ಅಂತಲ್ಲ. ಹಣ, ಐಶ್ವರ್ಯ. ಒಡವೆನೂ ಐಶ್ವರ್ಯನೇ. ನನ್ನ ಹತ್ರ ಇದ್ದಂಥ ಐಶ್ವರ್ಯವನ್ನೆಲ್ಲ ಅರ್ತಿ ಇತ್ತೇನ್, ಯಾರು ನಿಂತರ ಬೇಡ್ಕೊಂಡು ಬಂದ್ರೋ ಮುಂಚೆ ನನ್ನ ಹತ್ರ, ಅವರು ನಾನು ಕೊಟ್ಟಿದ್ದೀನಿ. ಇನ್ನು ನನಗೆ ಒಂದು ಸ್ವಲ್ಪ ಭೂಮಿ ಇತ್ತು, ಅವನೀತಳ. ಅವನೀತಳ ಅಂದ್ರೆ ಭೂಮಿ. ಭೂಮಿ ಇತ್ತು, ಅದನ್ನ ಗುರುವಿಗಿತ್ತೇನು, ಗುರುವಿಗೆ ಕೊಟ್ಬಿಟ್ಟಿದ್ದೀನಿ. ಈಗ ಒಂದು ಅಡಕೆಯೂ ಇಲ್ಲ. ಈಗ ನನ್ನ ಹತ್ರ ಒಂದು ಅಡಕೆ ಚೂರು ಕೂಡ ಇಲ್ಲ. ಕೈಯೊಳು ಎರೆದಂ ಶ್ರುತಪಾರಗನ್, ಆದ್ರೆ ಒಂದು ಹೆಮ್ಮೆ ಪಡ್ತಕ್ಕಂತಹ ವಿಷಯ ಏನಪ್ಪಾ ಅಂದ್ರೆ, ಕೈಯಿಂದ ದಾನ ಮಾಡಿದಂತಹ ಶ್ರುತಪಾರಗ ನಾನು. ಅಂದ್ರೆ ಇವನು ಏನು ಪಾರಂಗತ, ಸಕಲ ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ಪಾರಂಗತ ನಾನು. ಸೊ ಇಂಥವನು ನಾನು ನಿನಗೆ ಏನ್ ಕೊಡಕ್ಕಾಗತ್ತೆ? ಸಂತಸಂ ಬಡಿಸುವೆನ್, ನಿನಗೆ ಸಂತೋಷವನ್ನ ಉಂಟು ಮಾಡಬೇಕು ಅಂತಂದ್ರೆ ನನ್ನ ಹತ್ರ ಈಗ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಧನು ಇರ್ದುದು, ಒಂದು ಬಿಲ್ಲಿದೆ. ದಿವ್ಯ ಶರಾವಳಿ ಇರ್ದುದು, ದಿವ್ಯಾಸ್ತ್ರಗಳು, ದಿವ್ಯ ಬಾಣಗಳು ಇದೆ. ಸಮಂತು, ಚೆನ್ನಾಗಿ ಯೋಚನೆ ಮಾಡು ದ್ರೋಣ. ಪೇಳ್ ಇವರುಳ್ ಆವುದನ್ನು ಇವುದೋ, ಇವುಗಳಲ್ಲಿ ಯಾವುದನ್ನ ನೀನು ಕೊಡ್ಲಪ್ಪ ಕುಂಭ ಸಂಭವ ಹೇಳು ಅಂತ ಪರಶುರಾಮರು ಕೇಳ್ತಾರೆ. ನೋಡಿ, ದ್ರೋಣನು ಮಹಾವಿದ್ಯಾವಂತನಾಗಿದ್ದರಿಂದ ಹೇಗೆ ಕೇಳ್ತಾನೆ ನೋಡಿ, ಏನ್ ಕೇಳ್ತಾನೆ ನೋಡ್ಕೊಳ್ಳಿ. ಎಂಬುದಂ ದ್ರೋಣ ಎನಗೆ, ದ್ರೋಣನ್ ಎನಗೆ ವಿದ್ಯಾಧನಮೇ ಧನಮಪ್ಪುದರಿಂ ದಿವ್ಯಾಸ್ತ್ರಗಳಂ ದಯಗೆಯುವ. ನೋಡಿ ದ್ರೋಣ ಏನ್ ಹೇಳ್ತಾ ಇದ್ದಾರೆ, ವಿದ್ಯಾಧನ ಇದೆಯಲ್ಲ ಅದೇ ನನಗೆ ಧನ, ಸಂಪತ್ತು. ಅಂದ್ರೆ ವಿದ್ಯೆನೂ ಕೂಡ ಒಂದು ಧನ, ಹಣ, ಸಂಪತ್ತು. ಆ ವಿದ್ಯಾಧನವನ್ನೇ ನನಗೆ ಕೊಡಿ, ದಿವ್ಯಾಸ್ತ್ರಗಳನ್ನ ದಯಮಾಡಿ ಕೊಡಿ ಅಂತ ಕೇಳ್ತಾರೆ. ಹಾಗೇನೆ ವಾರಣ ವಾಯು ವಾಗ್ನೇಯ ಪೌರಂದರಾದ್ರಿ ಪ್ರಧಾನಾಸ್ತ್ರಗಳಂ ಕುಡೆ. ಆಗ ಪರಶುರಾಮರು ವಾಯುವ್ಯಾಸ್ತ್ರ, ವಾರಣಾಸ್ತ್ರ, ಆಗ್ನೇಯಾಸ್ತ್ರ, ಪೌರಂದರಾಸ್ತ್ರ ಮುಂತಾದ ಪ್ರಧಾನವಾದಂತಹ ಅಸ್ತ್ರಗಳನ್ನ
ದ್ರೋಣನಿಗೆ ಕೊಟ್ಟಾಗ ಅವುಗಳನ್ನು ತೆಗೆದುಕೊಂಡು ಪರಶುರಾಮನು ಬೀಳ್ಕೊಂಡು ತನ್ನೊಡನಾಡಿಯಪ್ಪ ಕೆಳೆಯ, ತನ್ನ ಜೊತೆಯಲ್ಲಿ ಓದಿದಂತಹ ವಿದ್ಯಾಭ್ಯಾಸ ಮಾಡಿದಂತಹ ಕೆಳೆಯ ಅಂದ್ರೆ ಗೆಳೆಯ ದೃಪದಂ ಚಿತ್ರಾವತಿಯೊಳ ಅರಸುಗೈದಪನೆಂದು, ಚಿತ್ರಾವತಿಯಲ್ಲಿ ಅರಸುತನ ಮಾಡ್ತಾ ಇದ್ದಾನೆ, ರಾಜ್ಯಭಾರ ಮಾಡ್ತಾ ಇದ್ದಾನೆ ಎಂದು ಕೇಳ್ ಆ ಪೊಳಲ್ಗೆ ಒಂದು, ಆ ಪಟ್ಟಣಕ್ಕೆ ಬಂದು ದೃಪದನ ಅರಮನೆಯ ಬಾಗಿಲೊಳ್ ನಿಂದು, ದೃಪದ ರಾಜನ ಅರಮನೆಯ ಬಾಗಿಲಲ್ಲಿ ನಿಂತು ಪಡಿಯರನಂ ಕರೆದು, ಆ ದ್ವಾರಪಾಲಕ ಇರ್ತಾನಲ್ಲ ಅಲ್ಲಿ ಅವನನ್ನ ಕರೆದು ನಿಮ್ಮೊಡನಾಡಿದ ಕೆಳೆಯಂ ದ್ರೋಣನೆಂಬ ಪಾರ್ವ ಬಂದನೆಂದು ನಿಮ್ಮರಸಂಗರಿಯೇ ಪೇಳೆಂಬುದು ಮಾತನಾ ಮಾಳ್ಕೆಯೊಳ್. ಅವಾಗ ನೋಡಪ್ಪ, ನಿಮ್ಮ ಅರಸರು ಇದಾರಲ್ಲ ಅವರ ಜೊತೆಯಲ್ಲಿ ಓದಿದ ಒಬ್ಬ ಗೆಳೆಯ ಬಂದಿದ್ದಾನೆ ಅಂತ ಹೇಳಿ ನಿಮ್ಮ ಅರಸರಿಗೆ ಅರ್ಥ ಆಗೋ ಹಾಗೆ ಹೇಳಪ್ಪ ಅಂತ ಹೇಳಿದಾಗ ಆ ದ್ವಾರಪಾಲಕ ಆ ದ್ರೋಣರು ಹೇಳಿದಂತೆಯೇ ಅವರ ಮಾತಿನಂತೆಯೇ ಅರಸನ ಬಳಿಗೆ ಬಂದು ವಿಷಯವನ್ನ ತಿಳಿಸ್ತಾನೆ. ಎಂತ ಆ ಮಾಳಿಕೆಯೊಳೆ ಬಂದು ಅರಿಪುವುದು ಅಂತ ತಿಳಿಸಿದ, ವಿವರಿಸಿದ. ಆ ದ್ವಾರಪಾಲಕ ಹೇಳ್ದ, ನೋಡಿ ಸ್ವಾಮಿ, ಯಾರೋ ನಿಮ್ಮ ಜೊತೆಯಲ್ಲಿ ಓದ್ದವರಂತೆ, ಇವರು ದ್ರೋಣ ಅಂತ ಅವ್ರ ಹೆಸರಂತೆ, ಅವರು ಪಾರ್ವರು ಅಂತಂದ್ರೆ ಬ್ರಾಹ್ಮಣರಂತೆ, ನೋಡಿ ಸ್ವಾಮಿ ಬಂದಿದ್ದಾರೆ. ಆಗ ದೃಪದಂ ರಾಜ್ಯ ಮದಿರಾ ಮಧೋನ್ಮಥನು, ಆ ಟೈಮ್ನಲ್ಲಿ ರಾಜ್ಯವೆಂಬ ಹೆಂಡವನ್ನ ಕುಡಿದು ಮಧೋನ್ಮತ್ತನಾಗಿ, ಅಹಂಕಾರದಲ್ಲಿ ಉನ್ಮತ್ತ ಹೆಚ್ಚಾಗಿ, ಗರ್ವಗ್ರಹ ವ್ಯಗ್ರಚಿತ್ತನೋ, ಗರ್ವಗ್ರಹ ಅಂದ್ರೇನು, ಅಹಂಕಾರದ ಗ್ರಹ ಕೆಟ್ಟ ಗ್ರಹ ಹಿಡ್ಕೊಳ್ತದೆ ಅಂತ ಹೇಳ್ತಾರಲ್ಲ, ಇಲ್ಲಿ ಅಹಂಕಾರವನ್ನು ನೇರವಾಗಿ ಗ್ರಹ, ಗರ್ವಗ್ರಹ ವ್ಯಗ್ರಚಿತ್ತನೋ, ವ್ಯಗ್ರಚಿತ್ತ ಅಂದ್ರೆ ತುಂಬಾ ಕೋಪದ ಮನಸ್ಸಿನವನಾಗಿ, ಮೇಗಿಲ್ಲದೆ ಸ್ವಲ್ಪವೂ ಒಳ್ಳೆಯತನವಿಲ್ಲದೆ ಒಳ್ಳೆಯ ಗುಣವಿಲ್ಲದೆ ದೃಪದ ಆ ದ್ವಾರಪಾಲಕನಿಗೆ ಏನ್ ಹೇಳ್ತಾನೆ ಅಂತಂದ್ರೆ, ಕೇಳಿಸ್ಕೊಳ್ಳಿ ಕಂದ ಪದ್ಯ. ಅಂತೆಂಬನಾರ್ಗೆ ಪಿರಿದು ಭ್ರಾಂತದಲ್ ಏ ದ್ರೋಣನೆಂಬನೇಂ ಪಾರ್ವನೆ ಪೇಳೆಂತೆನಗೆ ಕೆಳೆಯನೆ ನೂಕಂತಪ್ಪನ ನರಿಯನ್ ಎಂದು ಸಭೆಯೊಳ್ ನುಡಿದಂ. ಅಂದ್ರೆ ಅಂತೆಂಬನಾರ್ಗೆ ಪಿರಿದಂ, ಆ ರೀತಿ ಹೇಳ್ಕೊಂಡಿದ್ದಾನಲ್ಲ, ನಾನು ದ್ರೋಣ ಪಾರ್ವ ವಿದ್ಯಾಭ್ಯಾಸ ಮಾಡಿದ್ದೀನಿ ಅಂತ ಹೇಳ್ಕೊಂಡವನಲ್ಲ, ಅವನ್ ಯಾರಿಗೆ ದೊಡ್ಡವನು? ಆರ್ಗೆ ಪಿರಿದಂ ಭ್ರಮೆ ಅಲ್ಲವೇ? ಏನ್ ದ್ರೋಣನೆಂಬನೇಂ ಪಾರ್ವನೆ, ದ್ರೋಣನೆಂಬುವನು ಏನು ಬ್ರಾಹ್ಮಣ, ಪೇಳ್ ಎಂತೆನಗೆ ಕೆಳೆಯನೆ, ಅವನು ಹೇಗ್ ನನಗೆ ಗೆಳೆಯನಾಗ್ತಾನೆ? ನೂಕಂತಪ್ಪನನ್, ಆ ರೀತಿ ಇರ್ತಕ್ಕಂಥವನನ್ನು ನೂಕು ಬಿಡೋ, ತಳ್ಳು ಬಿಡೋ. ನೂಕಂತಪ್ಪನನ್ ಅರಿಯನ್, ನಾನು ಯಾರು ಅಂತ ನಂಗೆ ಗೊತ್ತಿಲ್ಲ, ಅರಿಯನ್ ಎಂದು ಸಭೆಯು ನುಡಿದಂ. ಹೀಗೆ ಸಭೆಯಲ್ಲಿ, ತುಂಬಿದ ಸಭೆಯಲ್ಲಿ, ರಾಜಸಭೆಯಲ್ಲಿ ಈ ರೀತಿ ಹೇಳ್ತಾನೆ. ಆಗ ದ್ವಾರಪಾಲಕ ಅಂತೂ ನುಡಿದುದಂ ಪಡಿಯರಂ ಬಂದು ಆ ಮಾಳಿಕೆಯೊಳೆ ಅರಿಪೆ. ಆ ರೀತಿ ಅವನು ಪಡಿಯರ ಅಂದ್ರೆ ಇಲ್ಲಿ ದ್ವಾರಪಾಲಕ, ಅವನು ಬಂದಾನೆ. ಅವನು ಹೆಂಗೆ ಹೇಳಿದ್ನೋ, ರಾಜ ಹೆಂಗೆ ಹೇಳಿದ್ನೋ ಅದೇ ರೀತಿಯಲ್ಲಿ ದ್ರೋಣರ ಹತ್ರ ಹೇಳ್ದ. ಆಗ ದ್ರೋಣನ ಒತ್ತಂಬರದಿವು ಒಳಗಂ ಪೊಕ್ಕೋ. ಆಗ ದ್ರೋಣರು ಏನ್ ಮಾಡಿದ್ರು, ಒತ್ತಾಯದಿಂದ ಒಳಗೆ ಹೋಗ್ತಾರೆ, ಅರಮನೆ ಒಳಗಡೆ. ಪೊಕ್ಕು ದೃಪದನಂ ಕಂಡು, ದೃಪದನ ನೋಡ್ತಾರೆ. ನೋಡ್ಬಿಟ್ಟು ಹೇಳ್ತಾರೆ, ಅರಿಯಿರೆ ನೀಮು ಮಾಮು ಮಡಲೂದಿದೆವೆಂಬುದನಣ್ಣ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಭಾಷೆ. ಅಳಗರಡ ಕಷ್ಟ ಅಂತಾರಲ್ಲ, ಎಷ್ಟು ಕಷ್ಟ. ಅಲ್ಲೇನು ಕಷ್ಟ ಇಲ್ಲ, ಪದಗಳನ್ನು ಬಿಡಿಸ್ಕೊಂಡ್ರೆ ಆಯ್ತು. ಸರಿಯಾಗಿ ಪದಗಳನ್ನು ಬಿಡಿಸ್ಕೊಂಡ್ಬಿಟ್ರೆ ಅವು ಹೊಸಗನ್ನಡದ ಪದಗಳೇ, ಅವು ಚೆನ್ನಾಗಿ ಅರ್ಥ ಆಗುತ್ತೆ. ಅರಿಯಿರೆ, ದೃಪದ ರಾಜನಿಗೆ ಹೇಳ್ತಾ ಇದ್ದಾರೆ ದ್ರೋಣ, ನಿಮ್ಗೆ ಗೊತ್ತಿಲ್ವಾ? ಅರಿಯಿರೆ ನೀವು ಮಾಮುಂ, ನೀವು ಮತ್ತೆ ನಾನು, ನೀವು ಮಾಮು ಒಡನೋದಿದೆವು ಎಂಬುದನಣ್ಣ, ನೀವು ನಾವು ಒಟ್ಟಿಗೆ ಓದಿದ್ವಿ
ಅನ್ನೋದನ್ನ ಮರ್ತು ಬಿಟ್ರ, ಗೊತ್ತಿಲ್ವಾ ಅಣ್ಣ ಅಂತ ದ್ರೋಣ ಕೇಳಿದ್ರು. ಆಗ ದ್ರುಪದ ಹೇಳ್ತಾನೆ, ನಿನ್ನ ನಾನರಿಯನ ಅದೆಲ್ಲಿ ಕಂಡೆಯೋ ಮಹೀಪತಿಗಂ ದ್ವಿಜ ವಂಶಜಗಂ ಏತರ ಕೆಳೆ ಇಂತು ನಾಣಿಲಿಗರಪ್ಪರೆ ಮಾನಸರ್ ಎಂಬ ಮಾತುಗಳು ನೆರೆಗೊಡೆ ಕುಂಭ ಸಂಭವನ ದ್ರುಪದಂ ಕಡುಸಿಗ್ಗು ಮಾಡಿದಂ. ಅವನು ಹೇಳ್ತಾನೆ, ನಾನರಿಯನ್, ನೀ ಯಾರೋ ನಂಗೆ ಗೊತ್ತಿಲ್ಲ ಕಣ, ನಾನರಿಯನ್ ಎಲ್ಲಿ ಕಂಡೆಯೋ, ಎಲ್ಲಾದ್ರೂ ನೋಡಿದ್ಯಲ್ಲ, ಮಹೀಪತಿಗಂ ದ್ವಿಜವಂಶಜಗಂ ಏತರ ಕೆಳೆ. ಮಹೀಪತಿ ಭೂಮಿಯನ್ನು ಆಳ್ತಕ್ಕಂಥ ರಾಜನಿಗೂ, ದ್ವಿಜವಂಶಜ, ದ್ವಿಜ ಅಂದ್ರೆ ಬ್ರಾಹ್ಮಣ, ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವನಿಗೂ ಯಾವ ರೀತಿಯ ಗೆಳೆತನ, ಎಲ್ಲಾದ್ರೂ ನೋಡಿದ್ದೀಯಾ, ಕಂಡಿದ್ದೀಯಾ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಇನ್ನೊಂದ್ಸರಿ ಹೇಳ್ತೀನಿ, ನಾನರಿಯೇನ ಅದೆಲ್ಲಿ ಕಂಡೆಯೋ ಮಹೀಪತಿಗಂ ದ್ವಿಜವಂಶಜಗಂ ಏತರ ಕೆಳೆ. ಮಹೀಪತಿ ಭೂಮಿಯ ರಾಜ, ಭೂಮಿಯ ಒಡೆಯ ರಾಜನಿಗೂ ಈ ಬ್ರಾಹ್ಮಣರಿಗೆ ದ್ವಿಜರು ಅಂತ ಯಾಕೆ ಕರೀತಾರೆ ಅಂದ್ರೆ, ದ್ವಿ ಅಂದ್ರೆ ಎರಡು, ಜ ಅಂದ್ರೆ ಹುಟ್ಟು. ಬ್ರಾಹ್ಮಣರು 2 ಬಾರಿ ಜನ್ಮವನ್ನ ಪಡ್ಕೊಂತಾರೆ, ಆದ್ರಿಂದ ಅವರಿಗೆ ದ್ವಿಜರು ಅಂತ ಕರೀತಾರೆ. ಆ 2 ಜನ್ಮ ಯಾವುದು? ತಾಯಿಯ ಗರ್ಭದಿಂದ ಜನ್ಮ ಪಡಿತಕ್ಕಂಥದ್ದು ಒಂದು ಜನ್ಮ, ಇನ್ನೊಂದು ಅವರು ಸ್ವಲ್ಪ ಬೆಳೆದು ದೊಡ್ಡವರಾದ್ಮೇಲೆ, ಅಂದ್ರೆ ತುಂಬಾ ದೊಡ್ಡವರಲ್ಲ, ಸ್ವಲ್ಪ ದೊಡ್ಡ ಮಗು ಆದ್ಮೇಲೆ ಅವರಿಗೆ ಇದು ಏನು ಜನಿವಾರವನ್ನ ತೊಡಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ, ಉಪನಯನ ಕಾರ್ಯಕ್ರಮವನ್ನು ಮಾಡ್ತಾರೆ. ಆವಾಗ ಅವರಿಗೆ ಮಂತ್ರೋಪದೇಶ, ಗಾಯತ್ರಿ ಮಂತ್ರೋಪದೇಶ ಎಲ್ಲ ಮಾಡಿ ಜನಿವಾರವನ್ನು ತೊಡಿಸ್ತಾರೆ. ಆಗ ಅವರಿಗೆ ಮತ್ತೊಂದು ಜನ್ಮ ಬಂದಂಗೆ ಆಗುತ್ತಂತೆ. ಆದ್ದರಿಂದ ಅವರನ್ನ ದ್ವಿಜರು ಅಂತ ಕರೀತಾರೆ. ಸೊ ಈ ದ್ವಿಜರಿದು, ಬ್ರಾಹ್ಮಣರು ಆ ಕಾಲದಲ್ಲೆಲ್ಲ ಬಹಳ ಏನೋ ಬಡವರು ಅನ್ನೋ ಭಾವ. ಸೊ ಅವ್ರಿಗೂ ನನಗೂ ಎಲ್ಲಿಂದ ಗೆಳೆತನ ಇಂತು ನಾಣಿಲಿಗರಪ್ಪರೆ ಮಾನಸರ್, ಈ ರೀತಿ ನಾಚಿಕೆ ಕೆಟ್ಟವರೇ ಮನುಷ್ಯರು. ಅಯ್ಯೋ ಇವನ ಇವನು, ನನಗೂ ಅವನಿಗೂ ಎಲ್ಲಿ ಸಂಬಂಧ, ಇಷ್ಟೊಂದು ನಾಚಿಕೆ ಇಲ್ಲದೆ ಬಂದು ನನ್ನ ಹತ್ರ ಇದನ್ನೆಲ್ಲ ಹೇಳ್ಕೊಳ್ತಾ ಇದ್ದಾನ ಅವನು. ಇಂತು ನಾಣಿಲಿಗರಪ್ಪರೆ, ನಾಣಿಲಿ ನಾಡಿನ ಇಲಿ, ಸಾಮಾನ್ಯ ಇಲಿ ಅಂದ್ರೆ ಇಲ್ಲಿ ನಾಚಿಕೆಗೆಟ್ಟವರು ಅನ್ನೋ ಅರ್ಥ. ನಾಣಿಲಿಗರಪ್ಪರೆ ಮಾನಸರ್ ಎಂಬ ಮಾತುಗಳು ನೆರೆಗೊಳೆ. ಈ ಮಾತುಗಳು ಮತ್ತೆ ಮತ್ತೆ ಬಹಳವಾಗಿ ಆ ತುಂಬಿದ ಸಭೆಯಲ್ಲಿ ಪ್ರವಾಹದಂತೆ ಬರ್ತಾ ಇದ್ವು ದ್ರುಪದನ ಬಾಯಲ್ಲಿ. ಕುಂಭ ಸಂಭವನನ್, ಆಗ ಆ ಮಾತುಗಳು ದ್ರೋಣನನ್ನ ಆ ದ್ರುಪದಂ ಏನ್ ಮಾಡ್ದ, ಕಡುಸಿಗ್ಗು ಮಾಡಿದಂ. ಹೀಗೆ ಮಾತಾಡಿ ಬಹಳ ಅವಮಾನವನ್ನ ದ್ರೋಣರಿಗೆ ಮಾಡ್ದ. ಅಂತೂ ಮಾಡಿದುದು ಅಲ್ಲದೆ, ಈ ರೀತಿ ಅವಮಾನ ಮಾಡಿದ್ದಲ್ಲದೆ, ನಾಣಿಲಿ ಪಾರ್ವನ ಎಳೆದು ಕಳೆಯಿಂ, ಆ ಸಾಮಾನ್ಯ ನಾಚಿಕೆಗೆಟ್ಟ ಆ ಮನುಷ್ಯನನ್ನ ಎಳಕೊಂಡೋಗಿ ಆಚೆಗೆ ನೌಕೆ ಅಂತ ಹೇಳಿ ಎಂಬುದಂ ದ್ರೋಣ ನಿಂತೆಂದಂ. ಆಗ ದ್ರೋಣ ಹೀಗೆ ಹೇಳ್ತಾರೆ. ಇದು ಬಹಳ ಮುಖ್ಯ ಈ ಪದ್ಯಭಾಗದಲ್ಲಿ, ಕೇಳಿಸ್ಕೊಳ್ಳಿ. ನುಡಿತಡಮಪ್ಪುದೊಂದು ಮಗದೊಳ್ ಮರುಕಂದೊರೆಕೊಳ್ಳುವುದೊಂದು, ನಾಳ್ಗೆಡೆಗುಡದಿರ್ಪುದೊಂದು ನುಡಿಗಳ್ ಮರೆಯಿಪ್ಪುದೊಂದು, ಕಳ್ಳುಗುಡಿದವರಂದಂ ಇಂತು ಸಿರಿಸಾರ್ತರೆ ಸಾರ್ವುದದರ್ಕೆ ಸಂದೆಯಂಬಡದೆ, ಜಲಕ್ಕನೀಗಳರಿದೆಂ ಸಿರಿ ಕಳ್ವಡ ಒಟ್ಟಿತೆಂಬುದಂ. ನೋಡು ದ್ರುಪದ, ಈ ಶ್ರೀಮಂತರ ವರ್ತನೆಗಳು ಹೇಗಿರ್ತದೆ ಅಂತಂದ್ರೆ, ನುಡಿ ತಪ್ಪುವುದು ಒಂದು ತಪ್ಪು. ಮಾಡುವ ಮಾತುಗಳಲ್ಲಿ ನುಡಿ ತಪ್ಪುವುದು, ಮಾತನ್ನು ತಪ್ಪುವುದು
ಒಂದು ಕೆಟ್ಟ ಗುಣ ಶ್ರೀಮಂತರಲ್ಲಿ ಕಂಡು ಬರ್ತದೆ. ಎರಡನೇದು, ಮೊಗದಳು ಮರುಕಂ ದೊರೆಕೊಳ್ಳುವುದೊಂದು, ಮುಖದಲ್ಲಿ ಮಹಾ ಕರುಣೆಯನ್ನು ತೋರಿಸೋ ರೀತಿ ನಾಟಕವನ್ನು ಹಾಡ್ತಕ್ಕಂಥ ಒಂದು ಗುಣ ಎರಡು. ಆಮೇಲೆ ನಾಣಿಗೆಡೆ ಗುಡದಿರ್ಪುದೊಂದು, ಆಮೇಲೆ ನಾಚಿಕೆಗೆ ಅವಕಾಶ ಮಾಡಿಕೊಡದೇ ಇರೋದೊಂದು. ನಾಚಿಕೆಗೆ ಅವಕಾಶ ಮಾಡಿಕೊಡದೇ ಇರೋದು ಅಂದ್ರೇನು, ಇಲ್ಲಿ ತಾನು ತಪ್ಪು ಮಾಡ್ತಾ ಇದ್ರು ನಾಚಿಕೆ ಪಟ್ಕೊಳ್ದೇ ಇರೋದು, ನಾನು ಮಾಡ್ತಾ ಇರೋದೇ ಸರಿ ಅನ್ನೋ ಥರ. ಎಷ್ಟು ಅದ್ಭುತವಾದ ಮಾತು ಇದು ನೋಡಿ. ನಾಣಿಗೆಡೆ ಗಿರ್ಪುದೊಂದು, ಗೊತ್ತಾಯ್ತಾ? ಅಂದ್ರೆ ನಾಚಿಕೆಗೆ ಅವಕಾಶ ಮಾಡಿಕೊಡದೇ ಇರ್ತಕ್ಕಂಥದ್ದೊಂದು ಕೆಟ್ಟ ಗುಣ ಶ್ರೀಮಂತರಲ್ಲಿ ಕಂಡು ಬರ್ತದೆ. ನುಡಿಗಳು ಮರೆಯಿಪ್ಪುದೊಂದು, ಮಾತುಗಳಿಂದ ಬಾಂಧವ್ಯವನ್ನ ಸಂಬಂಧವನ್ನ ಮರೆ ಮಾಡ್ತಕ್ಕಂಥದ್ದು ಒಂದು. ಆಮೇಲೆ ಕಳ್ಳುಗುಡಿದವರಂದ, ಇವ್ರು ಹೆಂಗ್ ನಡ್ಕೊಳ್ತಾರೆ ಅಂದ್ರೆ ಹೆಂಡ ಕುಡ್ದವರ ತರ ನಡ್ಕೊಳ್ತಾರೆ. ಈ ರೀತಿ ತಪ್ಪುಗಳನ್ನು ಮಾಡ್ತಾ ಹೆಂಡ ಕುಡ್ದವರ ತರ ನಡ್ಕೊಳ್ತಾರೆ. ಇಂತು ಸರಿಸಾಡ್ತಾರೆ. ಈ ರೀತಿ ಇರ್ತಕ್ಕಂತಹ ದುರ್ವರ್ತನೆಗಳಿಂದ ನಡ್ಕೊಳ್ತಕ್ಕಂತಹ ಇಂಥವರಿಗೆ ಇದು ಶ್ರೀಮಂತಿಕೆ ಬಂದ್ಬಿಟ್ರೆ ಸಾರುವುದು, ಇಂಥವ್ರಿಗೇನೆ ಶ್ರೀಮಂತಿಕೆ ಬರ್ತದೆ. ಅದಕ್ಕೆ ಸಂದೇಹ ಬೇಡದೆ, ಅದಕ್ಕೋಸ್ಕರ ನನಗೆ ಅನುಮಾನ ಇಲ್ಲದೆ ಒಂದು ಯೋಚನೆ ಬರ್ತಾ ಇದೆ ನನ್ನ ಮನಸ್ಸಿನಲ್ಲಿ. ಏನದು ಅಂದ್ರೆ ಜಲಕ್ಕ ನೀಗಳರಿದೆ. ಈ ತಕ್ಷಣ ಈಗಲೇ ನನಗೆ ಒಂದು ತಿಳುವಳಿಕೆ, ಒಂದು ಜ್ಞಾನ ಬಂತು. ಸಿರಿ ಕಳ್ಳೊಡ ಹುಟ್ಟಿತೆಂಬುದಂ, ಲಕ್ಷ್ಮಿ ಹೆಂಡದಲ್ಲಿ ಹುಟ್ಟಿದಳು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ಇಲ್ಲಿ ಹೆಂಡ ಬೆಳಗಿರ್ತದೆ, ಅಲ್ಲಿ ಕ್ಷೀರ ಸಮುದ್ರ ಹಾಲು. ಆ ಕ್ಷೀರ ಸಮುದ್ರದಲ್ಲಿ ದೇವತೆಗಳು ರಾಕ್ಷಸರು ಸಮುದ್ರವನ್ನು ಕಡಿಯುವಾಗ, ಕ್ಷೀರ ಸಮುದ್ರವನ್ನು ಕಡಿಯುವಾಗ ಲಕ್ಷ್ಮಿ ಉದ್ಭವ ಆಗ್ತಾಳೆ, ಹುಟ್ಟುತ್ತಾಳೆ. ಅದಕ್ಕೆ ಇಲ್ಲಿ ಕವಿ ಏನ್ ಮಾಡ್ತಾರೆ, ಪಂಪ ಮಹಾಕವಿ, ಅದು ಬೆಳಗಿದ್ದು ಇದು ಬೆಳಗಿರೋದ್ರಿಂದ ಏನ್ ಮಾಡ್ತಾ ಇದ್ದಾರೆ, ಸಿರಿ ಕಳ್ಳೊಡ ಹುಟ್ಟಿತೆಂಬುದಂ ಅಂತ ಈಗ ನಂಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೆಂಡದ ಜೊತೆ ಹುಟ್ಟಿದವಳು ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ಶ್ರೀಮಂತರಿಗೆ ಯಾವ್ಯಾವ ಕೆಟ್ಟ ಗುಣಗಳಿರ್ತದೆ ಅಂತಂದ್ರೆ ನುಡಿ ತಪ್ಪುವುದು, ಮುಖದಲ್ಲಿ ನಾಟಕೀಯ ಕರುಣೆಯನ್ನ ತೋರುವುದು, ಆಮೇಲೆ ನಾಚಿಕೆಗೆ ಅವಕಾಶವನ್ನು ಮಾಡಿಕೊಡದೆ ನಾನು ಮಾಡ್ತಾ ಇರೋದೇ ಸರಿ ಅಂತಕ್ಕಂಥ ಎಂದು ನಡ್ಕೊಳ್ಳೋದು, ಆಮೇಲೆ ಮಾತನಾಡ್ತಾ ಬಾಂಧವ್ಯವನ್ನ ಮರೆಯುವುದು, ಮತ್ತು ಇದೆಲ್ಲ ಒಳ್ಳೆ ಹೆಂಡವನ್ನು ಕುಡಿದವ ರೀತಿಯಲ್ಲಿ ವರ್ತಿಸ್ತಾರೆ. ಸೊ ಇದರಿಂದ ಇಂಥವ್ರಿಗೆ ಶ್ರೀಮಂತಿಕೆ ಬರ್ತದೆ. ಇದಕ್ಕೆ ಯಾಕೆ ಹಿಂಗೆ ಇಂಥವ್ರಿಗೆ ಶ್ರೀಮಂತಿಕೆ ಬರ್ತದೆ ಅಂತಂದ್ರೆ, ಈ ಸಿರಿ ಕಳ್ಳೊಡ ಹುಟ್ಟಿತೆಂಬುದಂ ಅಂದ್ರೆ ಲಕ್ಷ್ಮಿ ಈ ಹೆಂಡದ ಜೊತೆಯಲ್ಲಿ ಹುಟ್ಟಿದ್ದಾಳೆ ಅನ್ನೋ ಒಂದು ಹುಟ್ಟಿರುವುದರಿಂದಲೇ ಈ ರೀತಿ ಅವ್ರಿಗೆ ಅಹಂಕಾರಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಎಂದು ಸೈರಿಸಿದ ದ್ರೋಣ ಕೊನೆಯದಾಗಿ ಒಂದು ಮಾತನ್ನ ದ್ರೌಪದಿಗೆ ಹೇಳ್ತಾರೆ. ಕಳನೊಳವಿಂಗೆ ಕುಪ್ಪೆವರಂ ಎಂಬುವವಲ್ ಆಂಬರಮುಂಟೆ, ನಿನ್ನದೊಂದಳವು ಒಡನೋದಿದೊಂದು ಬೆರಗಿಂಗೆ ಕೊಲಲ್ಕೆನದಾಗ ಈ ಸಭಾವಳೆಯದೊಳೆನ್ನ ನೇರಿಸಿದ ನಿನ್ನ ನಾಕುಳಮೆನ್ನ ಚಟ್ಟರಿಂ ತಳವೆಳಗಾಗೆ ಕಟ್ಟಿಸದೆ ಮಾಡೊಡೆ ಕೆಮ್ಮನೆ ಮೀಸೆ ಬರ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ ದ್ರೋಣ. ಏನಂದ್ರೆ, ಏ ದೃಪದ, ನೀನು ಹೆಂಗೆ ಹಾಡ್ತಾ ಇದ್ದೀಯ ಅಂದ್ರೆ, ಖಳ ನೊಣವಿಂಗೆ ಕುಪ್ಪೆವರಂ ಅಂದ್ರೆ ದುಷ್ಟ ನೊಣಕ್ಕೆ ತಿಪ್ಪೆನೇ ಶ್ರೇಷ್ಠ. ದುಷ್ಟ ನೊಣಕ್ಕೆ ತಿಪ್ಪೆನೇ ಶ್ರೇಷ್ಠ ಅನ್ನೋ ತರ ನೀನು ಹಾಡ್ತಾ ಇದೀಯಾ. ಅಂತ ನೀನು ಕೀಳಾದ ನೀನು ನನ್ನ ಶಕ್ತಿ
ಸಾಮರ್ಥ್ಯಗಳಿಗೆ ಸಮಾನನೇ, ನನ್ನ ಪರಾಕ್ರಮಕ್ಕೆ ನೀನು ಸಮಾನನೇ. ನೋಡು, ಒಡನೋದಿದೊಂದು ಬೆರಗಿಂಗೆ, ನೀನು ನನ್ನ ಜೊತೆಯಲ್ಲಿ ಓದಿದವನು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೊಲ್ಲಲು ಕೆನಾಗದು. ನಾನು ಕೊಲ್ಲೋದಿಲ್ಲ. ನೋಡು, ಇದು ನನಗೂ ನಿನಗೂ ಇರ್ತಕ್ಕಂಥ ವ್ಯತ್ಯಾಸ. ನಾನು ನಿನ್ನ ಕೊಲ್ಲಕ್ಕಾಗದೇ ಇರೋಷ್ಟು ನಾನು ಶಕ್ತಿಹೀನನಲ್ಲ. ನಾನು ಮನಸ್ಸು ಮಾಡಿದ್ರೆ ನಿನ್ನ ಇಲ್ಲೇಬೇಕು, ಒಂದೇ ಬಾಣದಿಂದ ಹೊಡೆದು ನಿನ್ನ ಸಾಯಿಸಬಲ್ಲೆ, ಆ ಶಕ್ತಿ ನನಗಿದೆ. ಆದರೂ ನಾನು ನಿನ್ನ ಕೊಲ್ಲಲ್ಲ. ಆದರೆ ನೀನು, ನಾನು ಶ್ರೀಮಂತ ರಾಜ ಅನ್ನೋ ಅಹಂಕಾರದಲ್ಲಿ ಸ್ನೇಹವನ್ನೇ ಮರೆತು ನನ್ನನ್ನು ಕೀಳಾಗಿ, ನನ್ನ ಬಗ್ಗೆ ಕೀಳಾಗಿ ಮಾತಾಡಿ ರಾಜ ಸಭೆಯಲ್ಲಿ ನನಗೆ ಮರ್ಯಾದೆಯನ್ನು ಕಳೆದೆ. ಆದರೆ ನಾನು ನಿಂತರ ಅಜ್ಞಾನಿಯಲ್ಲ, ನಾನು ಕೊಲ್ಲೋದಿಲ್ಲ ನಿನ್ನನ್ನು. ಆದರೆ ಈ ಸಭಾ ಒಡೆಯದೊಳು ಎನ್ನನೇಳಿಸಿದ, ಈ ರಾಜ್ಯಸಭೆಯಲ್ಲಿ ನನ್ನನ್ನು ಅವಮಾನಿಸಿದ ನಿನ್ನನ್ನು ಆಕುಳಂ ಅಂದರೆ ನಿರಾಯಾಸವಾಗಿ, ಸ್ವಲ್ಪನೂ ಆಯಾಸ ಪಡದೆ, ಕಷ್ಟಪಡದೆ, ಎನ್ನ ಚಟ್ಟರಿಂ ನನ್ನ ಶಿಷ್ಯಂದಿನಿಂದ, ಚಟ್ಟರು ಅಂದರೆ ಶಿಷ್ಯರು, ನನ್ನ ಶಿಷ್ಯಂದರಿಂದ ತಲೆಬೆಳಗಾಗೆ, ತಳಬೆಳ ಅಂದ್ರೆ ತಲೆ ಬೆಳಗಾಗಿ ಅಲ್ಲ, ತಲೆ ಕೆಳಗಾಗಿ ಅಲ್ಲ, ತಳಮಳ ಹುಟ್ಟೋಗಿ ಮಾಡಿ, ನಿನಗೆ ಅಂದರೆ ಗಾಬರಿ ಆಗೋಗಿ ಮಾಡಿ, ಕೈಕಾಲುಗಳನ್ನು ಕಟ್ಟಿಸದೆ ಮಾಡದೊಡೆ ಹೋದರೆ, ಗಾಬರಿ ಆಗೋಗೆ ನಿನ್ನ ಕೈಕಾಲುಗಳನ್ನು ಕಟ್ಟಿಸಿ ನನ್ನ ಹತ್ರ ಎಳ್ಕೊಬರೋ ಹಾಗೆ ನಾನು ಮಾಡದೆ ಹೋದ್ರೆ ಕೆಮ್ಮನೆ ಮೀಸೆ ಹೊತ್ತೇನೆ, ಸುಮ್ಮನೆ ಮೀಸೆ ಹೊತ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೀಯಾ ಅಂತ ದ್ರೋಣ ಹೇಳ್ತಾರೆ. ಸೊ ಇದಿಷ್ಟು ಈ ಕಾವ್ಯಭಾಗದಲ್ಲಿ ಬರ್ತಕ್ಕಂಥ ಒಂದು ವಿಷಯ. ನೋಡಿ, ಇದರಲ್ಲಿ ಎಷ್ಟೊಂದು ಮೇಲ್ನೋಟಕ್ಕೆ ಈ ಇಡೀ ಪದ್ಯದ ಸಾರಾಂಶ ಏನಪ್ಪ ಅಂತಂದ್ರೆ, ದ್ರುಪದ ಮತ್ತು ದ್ರೋಣ ಇವರ ಒಂದು ವಿಷಯ ಬರ್ತದೆ. ಮತ್ತೆ ಮಾತುಕತೆ ಅಂದರೆ ಸಂಭಾಷಣೆ, ಅವರಿಬ್ಬರ ಮಧ್ಯೆ ಸಂಭಾಷಣೆ ಆಗುತ್ತೆ. ಆಗ ಇಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು, ಅವನು ಐಶ್ವರ್ಯದ ಅಹಂಕಾರದಿಂದ, ರಾಜನೆಂಬ ಮದದಿಂದ ಅವನು ಅವಮಾನವನ್ನು ಮಾಡ್ತಾನೆ. ಸೊ ಕೊನೆಗೆ ದ್ರೋಣರು ಆ ಮಾತುಗಳನ್ನು ಕೇಳಿ ಸಹಿಸಿಕೊಳ್ಳೋಕ್ಕಾಗದೆ ಅವಮಾನ ಆದದ್ರಿಂದ ಅವರೇನು ಮಾಡ್ತಾರೆ, ಸೇಡನ್ನು ತೀರಿಸ್ಕೊಳ್ಳೋ ರೀತಿಯಲ್ಲಿ ಅಥವಾ ಪ್ರತಿಜ್ಞೆಯನ್ನು ಮಾಡ್ತಾರೆ. ನಾನು ನಿನ್ನನ್ನು ಕೊಲ್ಲೋದಿಲ್ಲ, ನನ್ನ ಶಿಷ್ಯರಿಂದ ನಿನ್ನ ಕೈಕಾಲು ಕಟ್ಟಿ ಎಳೆಸ್ಕೊಂಡು ಬಂದು ನನಗೆ ನೀನು ಶರಣಾಗೋ ಹಾಗೆ ಮಾಡೇ ಮಾಡ್ತೀನಿ, ನಾನೇನು ಸುಮ್ಮನೆ ಮೀಸೆ ಹೊತ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೀಯಾ ಅಂತ ಹೇಳ್ತಾರೆ. ಇದಿಷ್ಟು ಈ ಪದ್ಯದ ಸಾರಾಂಶ. ಇಲ್ಲಿಗೆ ಈ ಹಳೆಗನ್ನಡ ಕಾವ್ಯಭಾಗವನ್ನು ನಿಮಗೆ ವಿವರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಇದರಲ್ಲಿ ಭಾಳ ಸಂತೋಷವನ್ನು ಪಡ್ತಾ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.